ಹ್ಮ್ ಅದು ಉಂಡು ಎಲ್ಲ ಕೇಳ್ಕೊಂಡು ಕೂಟ್ಲೆ ಒಂಥರ ಗಂಟ್ಲು ಕಿತ್ಕೊಳಕತ್ ಇದು ಪ್ಯಾಟ್ ಹೊಂಟೇನಿ ನಾನು ಏನ ಶಾಂತನ್ ಜೊತೆಗೆ ಇದು ಏನಾರ ಬೇಕಾತಂದ್ರೆ ನಿನಗೆ ಫೋನ್ ಹಚ್ಚು ಏನಿಲ್ಲ ಅಂದ್ರೆ ಮತ್ತೆ ನಿನ್ ಕೆಲಸ ಮಾಡ್ಕೊ ಅಲ್ಲ ತಡ್ರಿ ತಡ್ರಿ ಏನ ಮರೆಯ ತಡ ಆಕತಿ ಹೋಗ್ಬೇಕು ಅಲ್ಲ ಹೋರಿ ನಿಮಗೇನ್ ಬೇಡ ಅಂದಿಲ್ಲ ನಾನು. ಅಲ್ಲ ಏನ್ ಕುಣಿಯಾಕತ್ತೀರಲ್ಲ, ಏನ್ ಪ್ಯಾಟಿಗೆ ಅಂದ್ರೆ ಏನ್ ತರಕೊಂಡ್ರ? ಅದು ಏನಿಲ್ಲ ಇಕ್ಕಿಗೆ ಜ್ಯೋತಿಗೆ ಬಂಗಾರ ಸಾಮಾನ್ ತರಕೊಂತಾರ ನನ್ನ ಕರ್ದಾರ ಅದಕ್ಕೆ ಹೊಂಟೇನಿ. ಊಹೂ ಹೆಣ್ಮಕ್ಳು ಬಂಗಾರ ಸಾಮಾನ್ ತರಾಕ ನಿಮ್ಮನ್ ಕರ್ದಾರ, ನೀವು ಕುಣ್ಕೊಂತ ಹೊಂಟಿರಿ. ಮತ್ ನನಗೆ ಹೇಳ್ತೀರಿ ಏನಾರ ಬೇಕಾರೆ ಫೋನ್ ಹಚ್ಚು ಅಂತೇಳಿ. ನನ್ಗೆ ಬೇಕ್ರಿ, ನನಗೊಂದು ತೊಲಿ ಬಂಗಾರ ಬೇಕು. ಫೋನ್ ಹಚ್ಚಬೇಕಾ ಇಲ್ಲೇ ನಿಂತ ಹೇಳಕತ್ತೆ ನನಗೊಂದು ತೊಲಿ ಬಂಗಾರ ಬೇಕು. ಅಲ್ಲ ನಿನ್ನವನು ನಾ ಹೇಳಿದ್ದು ಪ್ಯಾಟಿಗೆ ಹೊಂಟೇನಿ, ಎಣ್ಣೆ ರವಾ ಸಕ್ಕರೆ ಅಥವಾ ಇನ್ನೇನಾರ ಬೇಕಾರ ಮನಿಗ್ ಬೇಕಾದ್ ಹೇಳು ಅಂದಿದ್ದು. ಈಗ ನಮ್ಮೂರಾಗ ಅಂಗಡಿ ಇಲ್ಲನ ಎಣ್ಣೆ ರವಾ ಸಕ್ಕರೆ ಏನು ಸಿಗುದಿಲ್ಲನ? ಇಲ್ಲಿ ಎಲ್ಲ ಸಿಕ್ತತಪ್ಪ, ಎಲ್ಲ ಸಿಕ್ತತಿ. ನೀವೇ ಆಗ್ಬೇಕನ? ಆಕೆ ಕರ್ದ್ಲಂತ ಈಗ ಇವ್ರು ಹೊಂಟ ಬಿಟ್ರ. ಅಲ್ಲೇ ಮನೆಯನ್ ಕೆಲಸ ಯಾರು ಮಾಡ್ತಾರ? ಅಲ್ಲಿದ್ ಕೆಲಸ ನಾನು ಒಬ್ಬೇಕೆ ಎಲ್ಲ ಕಡೆ ದೋಕ್ಬೇಕನ? ಎಲ್ಲ ಕಡೆ ನಾನು ಒಬ್ಬೇಕಿ ದೋಕ್ಬೇಕ? ನಿನಗ್ ಬೇಕಾಗಿ ನೀ ಮಾಡ್ಕೊಂಡಿ ಮೇಲೆ ನನಗೆ ನಾಲ್ಕತ್ ಬಿದ್ದತಿ. ಅಟ್ಟು ಎಲ್ಲ ಹೋಗುದು ಬಿಟ್ಟು ಮಾಡೋದು ಬಿಟ್ಟು ಎಲ್ಲಾ ಬಿಟ್ಟು ದೋಕುವಂತದ್ದು ನೋಡ. ನೀನ್ ನನ್ ಕಿರಿಕಿರಿ ಮಾಡಕ್ ಹೋಗ್ಬೇಡ, ನೀನ್ ಹೊಂಟೊತ್ನಾಗತ್ತದ. ಇಲ್ಲೋಡ್ರಿ, ನಾ ಹೇಳ್ತಾ ಇದೀನಿ ಕಿರಿಕಿರಿ ಅಂತ ನಾ ಹೇಳ್ತಾ ಇಲ್ಲ. ಏನ ತಲೆ ಹಿಡ್ಸಕತ್ತಾಗ ಅಲ್ರಿ. ನಾನು ನನ್ನ ಮಗಳ ಅಂಗಡಿಗೆ ಹೋಗಿ ಇವತ್ತು ರೊಕ್ಕ ಕೇಳಿದ್ರ ನನಗೆ ಏನಂದ್ಲು ಗೊತ್ತಾಕಿ? ರೊಕ್ಕ ಇಲ್ಲ ಅಂದ್ಲು ಗೊತ್ತನ? ರೊಕ್ಕ ಇದ್ದಿದ್ದೆಲ್ಲ ಅಲ್ಲಿ ಕೊಡ್ತಾಳಂತೆ. ಈಕಿಗೆ ಯಾರಿಗೆ? ಆಕಿಗೆ ಜ್ಯೋತಿಗೆ. ನನಗೂ ಇಲ್ಲ ಅಂತ ಹೇಳಿದ್ಲು. ಮತ್ತೆ ಸಿಟ್ಟು ಬರ್ತತೆ ಬರೋದಿಲ್ಲ ಹೇಳ್ರಿ ನೋಡೋಣ. ನೀನ್ ಯಾಕೆ ರೊಕ್ಕ ಕೇಳಕ್ ಹೋದ್ಯೋ ಮರೆ? ಅಲ್ಲ ಕೇಳಬೇಡ ಒಂದ್ 1000 ಸಲ ನಿನ್ ಬೂಟ್ಲ ಹೊಡೆದ್ರು ಮತ್ ರೊಕ್ಕ ಕೇಳ್ತೀಯಲ್ಲ, ನೀನ್ ಏನ್ ಮಾಡ್ಬೇಕಂತ ನಾನು. ನೋಡ್ರಿ, ನಾ ಹೇಳತ್ತಿರೋದು ನನಗೆ ಸ್ವಲ್ಪ ರೊಕ್ಕ ಬೇಕಾಗಿತ್ತು, ಅದಕ್ಕೆ ಕೇಳಿದೆ. ಅಲ್ಲ ಮಗಳನ್ನ ಕೇಳೋದು ಯಾರನ್ನ ಕೇಳ್ಬೇಕು? ಮಗಳನ್ನ ಕೇಳ್ಬೇಕು. ಕೇಳ್ಕೊ, ಇವ್ ಕಳ್ಸುಳ ಮ್ಯಾಗ ಅದನ್ನ ಇವ್ನ್ ಕೇಳ್ಕೊ. ಇವ್ ಮುಕ್ಕಳ ರೊಕ್ಕ ಸುರಿದು ಓದ್ಸಾಕ್ ಹಚ್ಚಿತ್ತು, ಓದಾಕ್ ಯೋಗ್ಯತೆಯಿಂದ ಪೇಲ್ ಹಾಕೊಂಡ್ ಬಂದ್ ಮತ್ತಿಲ್ಲೇ ನಮ್ ಜಲ್ಮುಖ ಜೋಡಾಗ್ಯಾನಲ್ಲ ಅವ್ನ್ ಕೇಳ್ಕೊ. ಅದನ್ ಬಿಟ್ಟು ಆ ಹುಡುಗಿನ ಅದಕ್ಕೆ ಕೇಳ್ತೀನಿ ನೀನು, ಅದ್ರ ಪಾಡಿಗೆ ಅದೈತಿ. ದುಡ್ಡು ಸಣ್ಣಗಾಕತ್ತಾಳಕಿ. ಆ ಸಣ್ಣ ಕಳದ ಅಪ್ಪ ಕಳದ ಅಕ್ಕಿಗೆ ಬಿಟ್ಟಿದ್ದು, ನೀ ಅದ್ರೊಳಗೆ ಚಿಂತೆ ಮಾಡಕ್ ಹೋಗ್ಬೇಡ. ರೊಕ್ಕ ಕೇಳಕ್ ಹೋಗ್ಬೇಡ್ಲಿ, ನಿನ್ಗೆ ಹೆಸರ ಹೇಳ್ಬೇಕ್ಲಿ. ಕೇಳೋದಕ್ಕೆ ಮಚ್ಚಿ ನೋಡ್ಸ್ಕೋತಿ ಅಂತ ನಾನು. ಈಗ ನಾ ಹೊಂಟೆ, ನನಗೆ ಕಿರಿಕಿರಿ ಮಾಡಕ್ ಬಿಡ. ಹೊಂಟೊತ್ನೆ ಹೊರಗೆ ಏನ ಅವರು ಬಂಗಾರ ಸಾಮಾನು ತರಕೊಂಡ್ರ ಅದಕ್ಕೆ. ಹೋರಿ, ನನ್ನ ಮಗಳು ಈಡಾಗಿ ದುಡ್ಡು ಕೊಟ್ಟಾಳ, ಬಂಗಾರ ಸಾಮಾನು ತರ್ತಾರ, ಮತ್ತೊಂದು ತರ್ತಾರ. ಏ ಅಡ್ವಿ, ಆಕಿನ ಹೌದಾ ನಂಗೆ ದುಡ್ದಾಳ ಏನ? ನಿನ್ ಮಗಳದು ಇದ್ರಲ್ಲೇನ ತೊಗೊಳಕತ್ತಿಲ್ಲ, ಸುಮ್ಮನೆ ಹಂಗೆಲ್ಲ ಮಾತಾಡಕ್ ಹೋಗ್ಬಾರ್ದು. ಅಲ್ಲ ನನ್ನೊಂದು ಎದಕ್ಕೂ ಕರೆಯಂಗಿಲ್ಲಲ್ರಿ ಅವರು. ನನಗೆ ಮತ್ತೆ ಸಿಟ್ಟು ಬರ್ತತೆ ಬರೋದಿಲ್ಲ. ಅಲ್ಲ ನೀವು ನನ್ನ ಜಾಗದಾಗ ನಿಂತು ವಿಚಾರ ಮಾಡ್ರಿ. ನನ್ನ ಒಂದು ಎದಕ್ಕೂ ಅದಕ್ಕೆಮ್ಮ ಹಿಂಗೆ ಹೋಗುನು ಹಿಂಗೆ ಮಾಡೂನು ಬಾ ಅಂತ ಕರೆಯಂಗಿಲ್ಲಲ್ಲ. ಈಗ ಯಾರ್ಯಾರು ಹೊಂಟಾರ ಅವ್ರು? ಯಾರ್ಯಾರಂದ್ರೆ ಇವರು ಗಿರ್ಜಕರ, ಅವ್ರ ಗಂಡ, ಆಮೇಲೆ ಆ ಮಧುರ ಏನೋ ಅಲ್ಲಿಂದನೂ ಬರ್ತಾಳಂತೆ. ಮತ್ತೆ ನಾನು, ಈಕಿ ಶಾಂತ, ಮತ್ತೆ ಜ್ಯೋತಿ, ಗೌಡ್ರು, ನಮ್ಮ ಮಾವ, ಇಷ್ಟು ಮಂದಿ ಹೊಂಟೇವ್ ನಾವು. 1 2 3 1 2 3 6 7 ಆತಲ್ಲ. ಬಸ್ಸಿಗೆ ಹೊಂಟ್ರೆ? ಇಲ್ಲ, ಬಸ್ಸಿಗೆ ಅಂತಂದ್ರೆ ಇದ್ರಾಗ ಹೊಂಟಿವಿ. ಇದ್ರಾಗ ಶಿವಲಿಂಗನ ಕಾರ್ನಾಗ ಹೊಂಟಿವಿ. ಪೆಟ್ರೋಲ್ ಮಾವ ಹಾಕಿಸ್ತಾನಂತ, ಹಂಗಾಗಿ ಬಾ ಅಂತ ಕರ್ದಾನಂತ. ಅದಕ್ಕೆ ಶಿವಲಿಂಗ ಕಾರ್ ತಗೊಂಬರತಾನ. ಶಿವಲಿಂಗನ ಕಾರ್ನಾಗ ಹೊಂಟಿವಿ. ನೋಡ, ಗಿರ್ಜಿ ಗಂಡಂದ ಏನ್ ಕೆಲಸ ಇರ್ಬೇಕು? ಮನೆಯವ್ರಿಗಿಂತ ಹೆಚ್ಚಾಗಿದ್ದಾರ ಹಂಗರ್ತೀರ? ಏ ಅವ್ರ ಮಗಳು ಮಧುರ ಅಂದು ಲಗ್ನ ಅಲ್ಲನ, ಅದಕ್ಕೆ ಅವರು ಏನೋ ಬಂಗಾರ ತಗೊಳಕ್ ಹೊಂಟಾರಂತೆ. ಏನ? ಆ ಮಧುರಂದು ಲಗ್ನ ಅಂತ? ಯಾರು ಮಾಡ್ಕೋತೀನಂದ್ರಂತ ಅಕ್ಕಿನ್ನ? ಮಾಡ್ಕೊಳ್ಳೋರ್ಗೇನ್ ಬರ, ಯಾರು ಮಾಡ್ಕೋತಂದ್ರ ಅಂತ ಕೇತಿಯಲ್ಲ. ಮಾಡ್ಕೊಳ್ಳೋರ್ಗೇನ್ ಬರ, ಆ ಹುಡುಗಿ ಏನ್ ಕಡಿಮೆ ಆಗೈತೆ, ಬಂಗಾರದಂಗ ಐತಪ್ಪ. ಅಯ್ಯೋ ಕತಿಯೇ, ನೀ ಕೇಳೋದು ಹೆಂಗೈತಿ ಅಂದ್ರೆ ಇದಕ್ಕೆ ಏನ್ ಹೇಳ್ಬೇಕಂತ ನನಗೆ ಅರ್ಥ ಆಗ್ಬಲ್ತ. ಮಾಡ್ಕೊಂತೇನಂದ್ರಪ್ಪ, ಮಾಡ್ಕೊಂತಾರಂತ. ಅದು ಅಂತಿಂತದಲ್ಲಂತೆ, ಸಾಧಾರಣ ಅಲ್ಲ. ಡಾಕ್ಟರ್ ಅದನಂತ ಹುಡುಗ, ಗೊತ್ತನ? ಹೌದಾ? ಡಾಕ್ಟ್ರ್? ಅಯ್ಯೋ ದೇವ್ರೆ, ಈಗಿನ ಡಾಕ್ಟ್ರು ಅವನು ಡಾಕ್ಟ್ರು ಇಬ್ರು ದುಡ್ದಿದ್ದೆ ಹಂಗಾರ. ಮೊದ್ಲೇ ಮನುಷ್ಯರಿಗಿಂತ ಜಾಸ್ತಿ ಕಾಯಿಲೆನ ಹೆಚ್ಚಾಗ್ಯಾವ. ಡಾಕ್ಟ್ರು ನಶೀಬ್ ಬಿಡು ಆಗಿರ್ಜಿದ್. ಹಳೆಯ ಡಾಕ್ಟ್ರು ದವಾಖಾನಿದು ಏನೇ ಬರಲಿ ಎಂಥದೇ ಇರಲಿ, ಯಾವುದೊಂದು ರೂಪಾಯಿ ಅದಕ್ಕೂ ಖರ್ಚಿಲ್ಲ, ಏನಿಲ್ಲ ಇನ್ಮೇಲೆ. ಪ್ರತಿಯೊಂದು ಮಗಳು ಚೆಕ್ ಮಾಡ್ತಾಳ, ಹಳೆಯನ್ನು ನೋಡ್ತಾನ, ಇನ್ಯಾವುದು ಟೆನ್ಷನ್ ಇಲ್ಲ ಬಿಡು. ಅಯ್ಯೋ ದೇವ್ರೆ, ನಮಗಿಲ್ಲಲ್ಲ ಈ ನಶೀಬು. ಇವ ಭಾಡ್ಯ ಲವ್ ಮಾಡಿದ ನೆಟ್ಟಗರ ಮಾಡಿ ಅಕ್ಕಿನೇ ಲಗ್ನ ಆಗ್ಲಿಲ್ಲ ತಗ. ಇದ್ಯಾದನ್ನ ತಂದು ಜೋಡಿಸಿ ಕುಂತ ತಗ. ಛೇ 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 ಬಂಗಾರದಂಥ ಹುಡುಗಿ. ನೆನಪಾದ್ರೆ ಅಷ್ಟು ಸಿಟ್ಟು ನನಗೊಂಥರ ಬೇಜಾರಾಗೋಕತ್ ನನಗೆ. ನೋಡಂತ ಬಂಗಾರದಂಥ ಹುಡುಗಿನ ನನ್ನ ಮನೆ ಸೊಸಿ ಮಾಡ್ಕೊಳ್ಳೋ ಅದೃಷ್ಟ ನನಗಿಲ್ಲ. ಡಾಕ್ಟ್ರು ಹಳೆಯ. ಹೀಗೆಲ್ಲ ಯಾರು ತಲೆ ಕೆಡಿಸ್ಕೊಂತಾರೆ? ಹಿಂಗೆ ಫಸ್ಟು ಸೆಕೆಂಡ್ ಅಂತ ಕನೆಕ್ಟ್ ಸಿಗದ ವಜ್ಜು. ಅದು ಆಕಿನೂ ಡಾಕ್ಟ್ರು ಅವನು ಡಾಕ್ಟ್ರ್ ಅಂದ್ರೆ ಕೇಳಿಯ? ಅಲ್ಲ ಅವರು ಬಂಗಾರ ತೊಗೊಳಕ್ ಬರತ್ತಾರಂತನ? ನಿನ್ ಜೋಡಿ ಮಾತಾಡ್ಕೊಂಡು ನಿಲ್ಲಕ್ಕಾಗಲ್ಲ ಮರೆ ನನಗೆ. ನೋಡು ಅತ್ತಾಗೇನು ನೋಡ್ತಿ, ಇಲ್ಲಿ ನಾನು ನೋಡು. ಅಲ್ಲಲ್ಲ ಡಾಕ್ಟ್ರು ನೆನಪಾದ್ರೆ ಅಷ್ಟು ಬೇಜಾರಾಕೈತಿ ನೋಡಿ. ಡಾಕ್ಟ್ರು ಹಾಕೀತು ಅವತ್ತು ಎಂಥ ಚಂದ ಬಂದಿದ್ರಿ ಇಲ್ಲಿ ಮಾತಾಡಕ್ಕೆ. ನೀವೊಂಚೂರು ಸಮಾಧಾನಾಗಿ ಮಾತಾಡೋಕೆನೂ ಒಪ್ಕೊಂಡ್ಬಿಟ್ಟಿದ್ರೆ ಇವತ್ತು ಬೇಕಾದಂಗೆ ಆ ಹುಡುಗಿ ನಮ್ಮ ಮನೆ ಸೊಸೆಯಾಗಿರ್ತಿದ್ಲಲ್ಲ ಅಂತ ಒಂದೊಂದ್ಸಲ ನೆನಪಾದ್ರೆ ಅಷ್ಟು ಒಂಥರ ಖುಷಿ ಆಕತಿ.
ಇದು ಯಾವ್ದ ಎಡೆ ಬಿಡಂಗಿನ್ ತಂದಿ ಇದು ನೋಡಿದ್ರೆ ಅಷ್ಟು ಮಾತಾಡ್ತತ್ ನಮಗೆ. ಹೋಗ್ಲಿ ಬಿಡವ, ಹಣೆ ಬಾರಿ ಏನು ಮಾಡೋಕ್ಕಾಕತಿ. ಅದು ಅಲ್ಲದೆ ಈಕಿಗೆ ಏನು ಕಡಿಮೆ ಸುಮ್ಮನಿರವ. ನೀ ಮಾತಾಡಿ ಒಂಥರ ಸಿಟ್ಟು ಬರೆಸ್ತೀನಿ ನೋಡವ ನೀ ಅವರಿಗೆ. ಆಕಿ 20 ಸಲ ಹೇಳಾತಿದ್ಲು ನಿಮ್ಮ ಒಳ ಯಾಕೆ ಹಿಂಗೆ ಮಾತಾಡ್ತಾರ ಅಂತೇಳಿ, ಗೊತ್ತನ? ಸುಮ್ಮನಿರು ಓಲತ್ತಾಗ. ಎದಕ್ ಬೇಕವ ಬಂಗಾರ ಗಿಂಗಾರೆಲ್ಲ ಬ್ಯಾಡ, ಸುಮ್ಮನೆ ಇರೋ ನೀ ನನಗಷ್ಟೇ. ನಾನು ದುಡ್ಡನ್ನ ಮಾಡಿಸ್ಕೊತೀನಿ ಬಿಡವ, ಈಗೇನು ಅವಶ್ಯಕತೆ ಇಲ್ಲ. ಯಾಕೆ ಹಂಗೆ ಮಾಡ್ತಿ? ಬೇಡ, ಸುಮ್ಮನೆ ರೊಕ್ಕ ಇಲ್ದೊತ್ನಾಗ ಅದೇ ರೊಕ್ಕ ಇದ್ರೆ ಎದಕ್ಕಾರ ಉಪಯೋಗ ಆಕತಿ? ಎದಕ್ಕಾರ ಉಪಯೋಗ ಆಕತಿ? ಎದಕ್ಕೇನು ಇದಕ್ಕೆ ಉಪಯೋಗ ಆಗಲಿ ಅದನ್ನೇ ಹೇಳ್ತಾ ಇರೋದು ನಾನು. ಏನ ಇದಕ್ಕೆ ಉಪಯೋಗ ಆಗಲಿ ಅಂತಾನೆ ಹೇಳ್ತಾ ಇರೋದು. ನೋಡು, ನಾ ಹೇಳೋದು ಅರ್ಥ ಮಾಡ್ಕೊ. ಯಾಕಂದ್ರೆ ಬಂಗಾರ ಗಿಂಗಾರ ಏನು ತರಲಾರ್ದ ಲಗ್ನ ಮಾಡಕತ್ತೇನ ಹುಡುಗಿ. ಈಗ ನಿನಗೆ ನಾ ಯಾಕೆ ಕೊಡ್ಬಾರ್ದು? ನಿನಗೆ ಕೊಡ್ಬೇಕನ್ನೋದು ನನ್ನ ತಲೆಯಾಗೈತಿ, ಕೊಡ್ತೀನಿ. ಅದ್ರ ಏನೈತಿ? ಅದ್ಯಾಕೆ ಯಾರ ಬೇಡ ಅಂದ್ರನ? ಅತ್ತೇರ ನಾನಂತರೂ ಇದ್ರ ಬಗ್ಗೆ ಮಾತೇ ಆಡಿಲ್ಲ, ನಂಗೆ ಗೊತ್ತೂ ಇಲ್ಲ. ನೀವು ಯಾರ ಬ್ಯಾಡ ಅಂದ್ರನ ಅಂತ ಯಾಕೆ ಕೇಳಾಕತ್ತೀರಿ? ಅಂದ್ರೆ ನನ್ನೇ ಒಂಥರ ನನ್ನೇ ಕೇಳ್ದಂಗೆ ಆತಪ್ಪ. ಅಲ್ಲ, ನಾನೆಲ್ಲಿ ನಿನ್ನ ಹೆಸರು ಹೇಳಿದೆ? ಅಲ್ಲ, ಯಾರ ಬ್ಯಾಡ ಅಂದ್ರನ ಅಂತ ಕೇಳಿದೆ. ಯಾಕಿದ್ರೆ ಹೇಳ್ತಾಳ, ಇಲ್ಲಂದ್ರೆ ಇಲ್ಲ. ಅದನ್ನೇ ಕೇಳತ್ತೀನಿ. ಇಲ್ಲಿ ಯಾರದಾರ ಬ್ಯಾಡ ಅನ್ನಕ ನೀವು ಕೇಳೋದು ಹೆಂಗೈತಿ ಅಂದ್ರೆ ಒಂಥರ ನಿಜ ನೋಡ್ರಿ. ನೀವು ಹೆಂಗ್ ಮಾತಾಡ್ತೀರಿ? ಇಲ್ಲವ, ಯಾರು ಬೇಡ ಅಂದಿಲ್ಲ. ಸುಮ್ಮನೆ ಯಾಕೆ ನೀನು ಹಂಗೆಲ್ಲ ಸುತ್ತಿ ಬಳಸಿ ಕೇಳ್ತಿ? ಯಾರು ಬೇಡ ಅಂದಿಲ್ಲ, ಆದ್ರೆ ನಾನೇ ಬೇಡ ಅನ್ನಕತ್ತೀನಿ ಅಷ್ಟೇ. ಈಗ ನನಗೆ ಇಷ್ಟ ಇಲ್ಲವ ಬೇಡ. ಯಾಕಂದ್ರೆ ಈಗಾಗಲೇ ನಂದೇ ಒಂದು ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರು ಒಂದು 20 ಲಕ್ಷ ರೂಪಾಯಿ ಅಂತರೂ 17 ಒಂದು 18-20 ಲಕ್ಷ ರೂಪಾಯಿ ನಂದೇ ಸಾಲ ಹರಿದಿರಿ. ಮತ್ತೀಗ ಬಂಗಾರ ಬೆಳ್ಳಿ ಎಲ್ಲ ಇಸ್ಕೊಳ್ಳೋದು ಅಂದ್ರೆ ಬೇಡ. ನಮ್ಮ ತಮ್ಮಗಿರ್ಲಿ, ಏನು ಪಾಪ ಅವನು ಕಷ್ಟಪಟ್ಟು ದುಡಿತಾ ಅದಾನ, ಅವನಿಗೂ ಇರ್ಲವ ದುಡ್ಡು. ಹೊಲ ಮಾರಿದ್ರೊಳಗೆ ಮುಕ್ಕಾಲ್ ಭಾಗ ನನಗೆ ಕೊಟ್ಟು ಅರ್ಧ ಕಾಲ್ ಭಾಗ ಅವಂಗಂದ್ರೆ ಹಂಗೆ ಹೆಂಗಾಕತೆ? ಅವಂಗೂ ಕೊಡೋದು ಕೊಟ್ಟೆ ತಗೋ. ಹ್ಞೂ ಅಕ್ಕ, ಕೊಡೋದು ಕೊಟ್ಟಾರ ಪಾಪ. 7 ಲಕ್ಷ ರೂಪಾಯಿ ಅವರು ಕೊಟ್ಟಾರ. 7 ಲಕ್ಷ ರೂಪಾಯಿ ಅಂಗಡಿಗೆ ಯಾಕೆ ಕೊಟ್ಟಿಲ್ಲನ? ನಿಂದು ಒಂದು ಸ್ವಲ್ಪ ಜಾಸ್ತಿ ಇರ್ಬೋದು, ಆದರೆ 7 ಲಕ್ಷ ರೂಪಾಯಿ ಕೊಟ್ಟಾರಲ್ಲ. ಅವ ನಾ ಹೇಳ್ತಾ ಇಲ್ಲ, ಬೇಡ ಅಷ್ಟೇ. ಬೇಡ ಅಂದ್ರೆ ಬೇಡ, ಮುಗೀತು. ನಂಗೆ ಯಾವ ಒಂದು ತುಂಡು ಬಂಗಾರ ಬೇಡ ಅಂದ್ರೆ ಬೇಡ ನನಗೆ. ನಾವಿಬ್ರು ಕಷ್ಟಪಟ್ಟು ದುಡ್ದು ನನ್ನ ಗಂಡ ನಾನು ನನಗೆ ಯಾವುದೇ ಬಂಗಾರ ಬೇಕು ಬೆಳ್ಳಿ ಬೇಕು ಅಂದ್ರೆ ನಾನು ಮಾಡಿಸ್ಕೊತೀನಿ. ನಾನು ಒಂದು ಸಟ್ ಆರ್ಡರ್ ಮಾಡೀನಿ ಫ್ಲಿಪ್ಕಾರ್ಟ್ದೊಳಗೆ. ಚಲೋದು 2,500 ರೂಪಾಯಿ ಸಟ್ ಅದ, ಮಸ್ತ್ ಐತಿ. ಎಲ್ಲ ಜ್ಯುವೆಲ್ಸ್ ರೆಡಿ ಐತಿ. ಅದನ್ನ ಹಾಕೊಂಡು ನಾನು ಮದುವೆ ಮಾಡ್ಕೊತೀನಿ. ಯಾವುದು ನನಗೆ ಬಂಗಾರದ್ದು ಬೇಡ. ನಾ ಹೇಳ್ತಾ ಇದನ್ನೆಲ್ಲ ತರಬೇಕು ಅಂತ ವಿಚಾರನೂ ಮಾಡಬೇಡ್ರಿ. ಆ ರೊಕ್ಕ ನಿಮ್ಮ ಜೀವನಕ್ಕೆ ಇಟ್ಕೋರಿ, ಮತ್ತು ಯಾರಿಗೂ ಕೊಡಬೇಡ್ರಿ, ನಿಮ್ಮ ಜೀವನಕ್ಕೆ ಇಟ್ಕೋರಿ. ಇದ್ದಿದ್ದೇ ಹೇಳ್ತೀನಿ. ಇವರಿಬ್ರು ಗಂಡ ಹೆಂಡತಿಗೂ ಅವ್ರು ದುಡ್ದು ಅವ್ರ ಜೀವನ ಅವ್ರು ಮಾಡ್ಕೊತಾರ. ಈಗ ಸಾಕು, ಅಂಗಡಿ ಹಾಕೊಟ್ಟಿಯಲ್ಲ ಅಷ್ಟೇ ಸಾಕು. ಅಷ್ಟರೊಳಗೆ ಅವ್ರಿಗೆ ನಡಿತೈತಿ. ನೀ ಮಾತ್ರ ಇನ್ನು ರೊಕ್ಕ ಪಕ್ಕ ಕೊಡಕ್ಕೆ ಹೋಗಬೇಡ. ನಿನ್ನ ಜೀವನಕ್ಕೆ ಅಂತ ಆಧಾರವಾಗಿ ಇಟ್ಕೋ ಅದನ್ನು. ನಾವು ಕೇಳಿಲ್ಲ ಅಕ್ಕ, ಯಾವತ್ತೂ ಕೇಳಿಲ್ಲ ಕೊಡ್ರಿ ನಮಗೆ ಅಂತೇಳಿ. ಅಂಗಡಿ ಒಂದು ಮತ್ತೆ ಮಗಳಿಗೆ ಈ 18-20 ಲಕ್ಷ ರೂಪಾಯಿ ಗಟ್ಲೆ ಖರ್ಚು ಮಾಡ್ಯಾರ, ಸಾಲ ಹರಿದಾರ. ಮಗ್ಗೊಂದೇನು ಮಾಡ್ಲಿಲ್ಲಲ್ಲ ಅಂತ ಅವ್ರಿಗೂ ಅನ್ಸಿತ್ತು ಕಾಣ್ತತಿ. ಅದಕ್ಕೆ ಮಗ್ಗ ಒಂದು 7 ಲಕ್ಷ ರೂಪಾಯಿ ಖರ್ಚು ಮಾಡಿ ಅಂಗಡಿ ಹಾಕಿ ಕೊಟ್ಟಿದ್ದಷ್ಟೇ. ಅದ್ರೊಳಗೆ ಗಂಡ ಹೆಂಡತಿ ಇಬ್ರು ಕಷ್ಟಪಟ್ಟು ದುಡಿತಾ ಇದೇವಪ್ಪ. ದುಡ್ದು ನಾವು ಜೀವನ ಕಟ್ಕೋತೇವಿ. ನನ್ಗೇನು ಯಾವ ರೊಕ್ಕನೂ ಬೇಡ. ಮನೆ ಖರ್ಚಿಗೂ ಅಷ್ಟೇ ಅವರೇ ಕೊಡ್ತಾರೆ ತಿಂಗಳಿಗೆ ಇಷ್ಟು ಅಂತೇಳಿ. ಅವ್ರ ಜೀವನಕ್ಕೆ ಇಟ್ಕೊಳ್ಳಿ. ತಿಂಗಳ ಖರ್ಚಿಗೆಲ್ಲ ಅಂಗಡಿಯಿಂದನೇ ಬರ್ತತಪ್ಪ. ಅವ ನನಗೆ ಯಾವ ಬಂಗಾರನೂ ಬೇಡ. ಅಲ್ವಾ ಹಿರೇ ಮನುಷ್ಯ, ನಾ ಇಲ್ಲಿ ಕುಂತೇನೇ ಇಲ್ಲ. ನಿನಗೆ ಬಂಗಾರ ತರಬೇಕು ಕೊಡಿಸ್ಬೇಕು ಬೇಡ ನಾ ವಿಚಾರ ಮಾಡ್ತೀನಿ ಇಲ್ಲಿ. ಏನು 18-20 ಲಕ್ಷ ರೂಪಾಯಿ ಸಾಲ ಹರಿದೇನಿ ಅಂತಂದ್ರೆ ನನ್ನ ಮಗಳನ್ನ ಓದಿಸ್ಬೇಕು ನಮ್ಮ ತಲೆಯಾಗಿತ್ತು. ಅದು ಮಾಡೇವಿ, ಹರಿದೇವಿ, ಮುಗಿದೋತು. ಅದು ಲೆಕ್ಕಕ್ಕೆ ಬರಲ್ಲ. ಇವಂಗೂ ಓದಂದ್ವಿ, ಇವ ಓದಲಿಲ್ಲ, ನಾವೇನು ಮಾಡಕ್ಕೆ ಹೋಗೋಣ ಅದಕ್ಕೆ? ಈಗ ಅವ್ನಿಗೆ 7 ಲಕ್ಷ ರೂಪಾಯಿ ಕೊಟ್ಟು ಅಂಗಡಿ ಹಾಕಿ ಕೊಟ್ಟಿವಿ. ನಿನಗೂ ಹೌದಾ? ನಂಗೆ ಒಂದು ಜೊತೆ ಕಿವಿ ಅಂದು ಮತ್ತೇನಿಲ್ಲ, ಒಂದು ಜೊತೆ ಕಿವಿ ಅಂದು ಒಂದು ತೊಲಿ ನಕ್ಲೇಸ್ ತರೋಣ ಅಂದಿದ್ದಷ್ಟೇ. ನಾವು ಮತ್ತೇನು ಭಾಳ ಬಂಗಾರ ತರಕತ್ತಿಲ್ಲ. ಒಂದು ಜೋಡಿ ಕಿವಿ ಅಂದು ಒಂದು ತೊಲಿ ನಕ್ಲೇಸ್. ನಿನ್ನ ಗಂಡಗೆ ಒಂದು ತೀರಾ ಒಂದು ವರೋಪಚಾರ ಅಂತ ಮಾಡೋದು ಬೇಡ. ಏನಂತ ತಿಳ್ಕೊಬೇಕವ? ಅವ್ಗೊಂದು ತೊಲಿ ಚೈನ್ ಅಷ್ಟೇ. ಭಾಳ ಅಂದ್ರೆ ಒಂದು ತೊಲಿ 2.5 3 ತೊಲಿ ಬಂಗಾರ ತರಕ್ಕೆ ಹೊಂಟಿರೋದು ಈಗ. ಅದ್ಯಾಕೆ ನೀ ಬೇಡ ಅಂತ ಹೇಳ್ತಿ? ಈಗ ನಮ್ಮ ಹೊಲ KH ಪ್ಲಾಟ್ಗೆ ಹೋಗ್ಯಾವ. KH ಪ್ಲಾಟ್ಗೆ ಹೋಗ್ಯಾವ ಅಂತಂದ್ರೆ ಅವು ಎಲ್ಲ ಒಂದೊಂದು ಸೈಟ್ ಆಗಿ ಬರ್ತಾವೆ. ಎಷ್ಟು ಸೈಟ್ ಕೊಡ್ತಾರಂತವ್ರು ನಮಗೆ. ಒಂದೊಂದು ಸೈಟ್ ಮಾರಾಕತ್ರ ಸ್ವಲ್ಪ ರೊಕ್ಕ ಆಕತಿ ಅಂತ ಮಾಡಿ ಬೇಕಾದಷ್ಟು ಆಕತಿ. ಅವಾಗ ಯಾರಿಗೆ ಕೊಡ್ತೇನೆ ನಾನು? ಅವಾಗ ಅವಂಗ ಎಲ್ಲ ಕೊಡೋದು. ಅದ್ರಾಗ ಮತ್ತೆ ಮಗಳಿಗೆ ಅಂತ ಖುಷಿಲ್ಲ ನಾ ಬೇರೆ ಕೊಡ್ತೇನೆ ನಿನಗೆ. ಅದೇ ಬೇರೆ ಮಾತು ಇದೇ ಬೇರೆ ಮಾತು. ನಡಿ ನೀ ತಯಾರಾಗಿ ನಡಿವ ನೀನು. ಅದಿನ್ನು ಬಂದಿಲ್ಲಲ್ಲ. ಮುಂಚೆ ಕೈಯಾಗಿರೋ ರೊಕ್ಕ ಹಾಳು ಮಾಡ್ಕೊಂಡು ಕೂತು ಬಿಡ್ತೀರಾ? ಅದು ಯಾಕೆ ಖಾಲಿ ಆಕತ್ತವ? ಹೋಗಿ, ಏನು ಖಾಲಿ ಆಗಲ್ಲ. ಹೋಗಿ, ಅದ್ಯಾಕೆ ರೊಕ್ಕ ಖಾಲಿ ಆಕತಿ? ಈಗ ನೋಡು, ನನ್ನ ಸೊಸಿಗೆ ಪಾಪ ಅವ್ರ ತವ್ರ ಮನೆಯಾಗಿರೋದು ಬೇಕೆ ಮಗಳು ಅಂತೇಳಿ ಎಲ್ಲ ಅಕ್ಕಿಗೆ ಕೊಡ್ತಾರ. ಈಗ ನಾಳೆ ಅವರಿಗೆ ತವ್ರ ಮನೆ ಹೆಣ್ಣಾಸ್ತಿ ಬಂದ ಬರ್ತತಿ. ಈಗ ನಾನು ನಿನಗೊಂದು ಏನು ಕೊಡ್ಲಾರ್ದ ಎಲ್ಲ ಅವ್ರಿಗೆ ಮಾಡಿ ಕುಂತ್ರ ಎಲ್ಲ ಕಡೆಯಿಂದ ಅವ್ರಿಗೆ ಆಕತ್ತಲ್ಲ. ನಿನಗೇನು ಕೊಟ್ಟಂಗಾತು, ನಮಗೇನು ಇಟ್ಕೊಂಡಂಗಾತು. ಅದಕ್ಕೆ ಬೇಡ, ನಮ್ಗೆ ಕೊಟ್ಟಿರ್ಲಿ, ನಿನ್ಗೆ ಕೊಟ್ಟಿವಿ. ಮಗ್ ಏನು ಮಾಡ್ಬೇಕು ಅದನ್ನ ನಾವು ಮಾಡ್ತೇವೆ. ಅಲ್ಲಪ್ಪ, ಆದ್ರೂ ನೀವೇ ಇಟ್ಕೊಂಡಿದ್ರೆ ಚಲೋ ಇರ್ತಿತ್ತು. ನೀ ಹೋಗವ, ನಮ್ಮ ಕಡೆ ರೊಕ್ಕ ಐತ್, ಹೋಗು. ಹಂಗೆ ಇಟ್ಕೊಂಡೆ ಹೋಗು, ಐತ್ ಹೋಗು, ಏನಾಗಲ್ಲ ಹೋಗು. ಮಗಳಿಗೆ ಒಂದು ಕೊಡ್ಲಿಲ್ಲ ಅಂದ್ರೆ ಹೆಂಗದ ತೀರ? ನಂಗೆ ಅದೆಲ್ಲ ಗೊತ್ತೈತ್, ಹೋಗಿ. ಪಟ ಹೋಗ್ತಾ ಇರಾಗು, ಹೊತ್ತಕತ್ತಲ್ಲ. ಶಾಂತಕ್ಕೆ ಬರ್ತೇವೆ ಅಂತ ಹೇಳೇನ್ ನಾನು. ಒಳಗೆ ತಗೋಬೇಕು ಅಂತ ಆಸೆ ಇರ್ತತಿ. ಮ್ಯಾಗಿನ ಮಾತಿಗೆ ಬೇಡ ಬೇಡ ಬೇಡ. ಏನ್ ತಾಯಿ ಮಗಳು ಮೊದಲೇ ಮಾತಾಡ್ಕೊಂಡಿರ್ಬೋದು, ಹೇಳಕ್ಕೂ ಆಗಲ್ಲ. ನಾ ಬೇಡ ಅಂತೀನಿ, ನೀವು ಫೋರ್ಸ್ ಮಾಡಿಕೊಡು ಸರಿ ಅಂತೇಳಿ. ಹೋಗ್ಲಿ ಬಿಡ, ನಾನು ಯಾಕೆ ಮಾತಾಡ್ಬೇಕು ಸುಮ್ಮನೆ.
ತಗೊಂಡ್ರೆ ತಗೊಳ್ಳಿ ಅಷ್ಟೆ. ನನಗಂತೂ ಏನೂ ಕಡಿಮೆ ಇಲ್ಲ, ನಮ್ಮಪ್ಪ ನಮ್ಮವ್ವ ಕೊಟ್ಟೆ ಕೊಡ್ತಾರ. ಇವ್ರದಕ್ಕೆ ನಾನಾದರೂ ಯಾಕೆ ಆಸೆ ಮಾಡಲಿ? ಕೈಕಾಲಾಗ ಶಕ್ತಿ ಐತಿ, ದುಡ್ದು ಮಾಡ್ಕೊಳ್ಳೋದಪ್ಪ ಅಷ್ಟೆ. ಇದು ಮಾವ ಅತ್ತಿ ನೀವು ಹೊಂಟೀರೇನ? ಪುನವ ಇದು ಶಾಂತಕ್ಕನ ತಮ್ಮನ ಕಾರ್ನಾಗ ಹೊಂಟೇವಿ. ನಾನು ಮತ್ತು ಇವರು ಈಕೆ ಮಧುರ ಆಕಿ ಬರ್ತಾಳ ಅಲ್ಲಿಂದ, ಆಕಿ ನಾವು ಇಷ್ಟು ಮಂದಿ ಹೊಂಟೇವಿ. ಹೋಗ್ಬರ್ತೇವೆ, ಹೊತ್ತಾತ ಮನೆ ಕಡೆ ಜೋಪಾನ. ಆಮೇಲೆ ನಿಮ್ಮ ಅವ್ವ ಫೋನ್ ಹಚ್ಚಿದ್ದೆ, ನಾನು ಹಚ್ಚಿದ್ದೆ, ಮತ್ತು ಇಬ್ರಿಗೆ ಬಾ ಅನ್ನ. ಅದು ಹೇಳೋದು ಮರ್ತೆ, ಅತ್ತಿಯರ ಅದು ಅವ್ವ ಅಪ್ಪ ಇಬ್ರು ಅಂದ್ರೆ ಅಪ್ಪಂದೇನೋ ಬೇರೆ ಕೆಲಸ ಐತಂತ, ಅವತ್ತೇ ಐತಂತೆ. ಮತ್ತು ದಿದಿದಂತ ಫಿಕ್ಸ್ ಆಗಿದ್ದಲ್ಲ ಲಗ್ನ, ಹಂಗಾಗಿ ಅವ್ನು ಪುರ್ಸತ್ತಿಲ್ಲಂತೆ, ಅದಕ್ಕೆ ಅವು ಒಬ್ಬಕ್ಕೆ ಬಂದು ಹೋಗಾಳಂತೆ. ಹೌದಾ, ಸರಿ ಆಗ್ಲಾಳ, ಅದಕ್ಕೆ ನಡೀತೈತಿ, ಬಂದು ಹೋಗೋಣವ ಅವರಿಗೆ. ಅದೇ ಅಂದಂಗ ಸೀರೆ ಒಂದೆರಡು ತಗೋಬೇಕಲ್ರಿ ಮತ್ತೆ ಮದುವೆಗೆ. ಸೀರೆ ಎಂತ ತಗೋತಾಳ ಏನು ಮದುವೆಗೆ ಅಂದರೆ, ಈಗ ಅದು ಗ್ರ್ಯಾಂಡಾಗಿ ಮದುವೆ ಆದರೆ ದಾರಿದಂತೆ ಆದಂತೆ ಎಂಗೇಜ್ಮೆಂಟ್ ಅಂತೆ ಅಂತ ಭಾಳ ರಾಡಕ್ಕಿತ್ತು. ಈಗ ದಾರಿದು ಫಂಕ್ಷನ್ ಅಲ್ಲಲ್ಲ, ಹಾಗಾಗಿ ಮದುವೆಗೆ ಒಂದು ಸೀರೆ ಈಕಿಗೆ, ಅವಂಗೊಂದು ಜೋಡಿ ಅರಿಬಿ. ಅಂದಂಗ ಈಕಿನ ಸಂಜನಾ ನಿನಗೆ ಮತ್ತು ಅವತ್ತು ಮದುವೆ ದಿನ ಉಟ್ಕೊಳಕ್ಕೆ ನಿಂಗೊಂದು ಚಲೋ ಸೀರೆ ಬೇಕಲ್ವ? ನಮ್ಮ ಜೊತೆ ಬರೋಕೆ ಇವತ್ತು ಕಾರ್ನಾಗ ಜಾಗನೇ ಇಲ್ಲ. ಈಗ ಸೀರೆ ಕೊಡಿಸ್ಬೇಕಲ್ಲ ನಿಂಗೂ ಒಂದು, ಮತ್ತು ಮದುವೆ ದಿನ ಉಟ್ಕೊಳಕ್ಕೆ. ಓ, ಇದೇನು ದೊಡ್ಡ ಜೋರ ಮದ್ವೆ ಏನು ಅಲ್ಲಲ್ಲ ಅತ್ತಿ, ಗುಡಿ ಒಳಗೆ ತಾಳಿ ಕಟ್ಸೋದು ಅಷ್ಟೇ, ಹೌದಿಲ್ಲ? ಹಂಗೆ ನನ್ನ ಹತ್ರ ಹಾಕೊಳ್ಳೋ ಡ್ರೆಸ್ ಸುಮಾರು ಅದಾವು, ನಂಗೇನು ಈ ಸಲ ಸೀರೆ ಬೇಡ. ಈ ಸಲದ್ದು ಬೇಕಾರೆ ಇನ್ನೊಂದು ಸಲಿಗೆ ತಗೋತೇನಂತೆ, ಇವಾಗ ಏನು ಬೇಡ. ನಾನು ತೊಗೊಳಕತ್ತಿಲ್ಲವ, ಯಾಕಂದ್ರೆ ಭಾಳ ಸಿಂಪಲಾಗಿ ಮಾಡಾಕತ್ತಿತ್ತಲ್ಲ, ಮನ್ಯಾಗ ಇದ್ದಿದ್ದೆ ಹಂಗೆ ಉಟ್ಕೊಂಡ್ರೆ ಹಾಕ್ಬಿಡು ಹೊಸ ಅದಾವು ಅಂತ ಸುಮ್ಮನಾಗಿದ್ದೆ. ಸರಿ, ಹಂಗಾರೆ ನೀನೇ ಯಾವಾಗಾರ ಇದನ್ನು ಸೇರಿಸಿ ತಗೋ. ಇದು ಮಧ್ಯಾಹ್ನ ಊಟಕ್ಕಂತೂ ಬರೋಕ್ಕಾಗಲ್ಲ, ಅಲ್ಲೇ ಹೋಟೆಲ್ಗೆ ಹೋಗಿ ಉಣ್ಣನ ಅಂತಂದಾಗ ಕಂಜುಸ್ತನ ಮಾಡಬೇಡ್ರಿ, ಹೋಗೋಣಂತೆ. ಏನು ಬೇಡ ಹಾ ಹ್ಞೂ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ನಾನು ಯಾಕೆ ಅನ್ಲಿ ತಗೋ, ಹೋಗಿ ಉಂಡೆ ಇಲ್ಲ ನಂಗೆ ಮಾತಾಡ್ತಾಳೆ. ಹೋಟ್ಲಾಗ ಉಣ್ಣಾಕ ಅರ್ಧ ಹೊಂಟಿರ್ತೀನಿ ನೀನು, ಅದು ಏನು ಹೋಟೆಲ್ನಾಗ ಉಣ್ಣ ಚಟನೇ ಏನು ನಿಮಗೆ? ನಮಗೆ ಹುಬ್ಬಳ್ಳಿ ಪೇಟೆ ಹೊಕ್ರ ಒಂದು ದಾಸಿ ಇಲ್ಲ ಊಟ ಮಾಡ್ಲಾರ್ದ ಒಂದು ಪ್ಲೇಟ್ ಪುರಿ ತಿನ್ಲಾರ್ದ ಮನೆಗೆ ಬರಕ್ಕೆ ಮನ್ಸಾಗೋದಿಲ್ಲ, ನಮಗೆ ತಿನ್ಬೇಕು. ಹಂಗೆ ಅಂದ್ರೆ ನಮ್ಗೆ ಪೇಟೆಗೆ ಹೋಗಿದ್ದು ಬಂದಿದ್ದು ಒಂದು ಕಂಪ್ಲೀಟ್ ಅಂತ ಅನ್ಸೋದು. ಇಲ್ಲಾಂದ್ರೆ ನಮ್ಗೆ ಅರ್ಮರ್ದ ಏನೋ ಮರ್ತು ಬಂದ್ವಿ, ಏನೋ ಬಿಟ್ಟು ಬಂದ್ವಿ, ಏನೋ ಕಳ್ಕೊಂಡಂಗೆ ಅನ್ಸಾಕತ್ತಿ ಬಿಡ್ತದೆ ನಮ್ಗೆ. ನಿಮ್ಗೇನು ಗೊತ್ತು? ಹಂಗೆ ಸುಮ್ಮನೆ ಹೇಳ್ತೀರಿ.